ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇಲಿಗಳನ್ನ ಯಾವ ಥರ ಓಡಿಸೋದು ಅಂತ ನೋಡೋಣ. ನಿಮ್ಮ ಮನೆ ಸುತ್ತಮುತ್ತಲೂ ಕೂಡ ಕಾಣಿಸ್ಕೊಳ್ಳಲ್ಲ. ಈ ಟಿಪ್ಸನ್ನ ಫಾಲೋ ಮಾಡಿ. ಇವಾಗ ನಾನು ವೈಟ್ ಸಿಮೆಂಟ್ ತೊಗೊಂಡಿದ್ದೀನಿ. 50 ಗ್ರಾಮಷ್ಟು ವೈಟ್ ಸಿಮೆಂಟ್ ತೊಗೊಂಡಿದ್ದೀನಿ. ನಿಮಗೆ ಹಾರ್ಡ್ವೇರ್ ಅಂಗಡಿಯಲ್ಲಿ ಸಿಗುತ್ತೆ. ಹಾರ್ಡ್ವೇರ್ ಅಂಗಡಿಯಲ್ಲಿ ಕೇಳಿದ್ರೆ ವೈಟ್ ಸಿಮೆಂಟ್ ಅಂದರೆ ಕೊಡ್ತಾರೆ. 1 kg ಸಿಮೆಂಟಿಗೆ ಒಂದು 40 ರೂಪಾಯಿಂದ ಇರುತ್ತೆ. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಫಸ್ಟು ತೆಂಗಿನ ಚಿಪ್ಪು ತೊಗೊಂಡಿದ್ದೀನಿ. ಫಸ್ಟು ಈ ಥರ ಒಂದು ತೆಂಗಿನ ಚಿಪ್ಪು ತೊಗೋಬೇಕು. ಈ ಥರ ತೆಂಗಿನಕಾಯಿ ಸ್ವಲ್ಪ ಇರಬೇಕು ಅದರಲ್ಲಿ. ಅದಕ್ಕೆ ನಾನು ವೈಟ್ ಸಿಮೆಂಟ್ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಮುಕ್ಕಾಲಷ್ಟು ವೈಟ್ ಸಿಮೆಂಟನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬಿಸ್ಕೆಟು ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ತೊಗೋಬೋದು. ಆದಷ್ಟು ಗುಡ್ಡೆ ಬಿಸ್ಕೆಟು ಆ ಥರ ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ಗುಡ್ಡೆ ಬಿಸ್ಕೆಟಲ್ಲಿ ಸ್ವಲ್ಪ ಗೋಡಂಬಿ ಎಲ್ಲ ಇರುತ್ತೆ. ಅದರಿಂದ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಅದರಿಂದ ಬೇಗ ಇಲಿ ಬಂದು ತಿನ್ನುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಎಲ್ಲಿ ನಿಮಗೆ ಇಲಿ ಬರುತ್ತೆ, ಯಾವ ಕಡೆ ಇಲಿ ಬರುತ್ತೆ ಆ ಕಡೆ ಇದನ್ನು ಸಾಯಂಕಾಲ ಟೈಮಲ್ಲಿ ಇಟ್ಬಿಡಬೇಕು. ಇದನ್ನು ತಿನ್ನೋದ್ರಿಂದ ಏನು ವೈಟ್ ಸಿಮೆಂಟ್ ಹಾಕ್ಕೊಳ್ತೀವಿ, ತಿಂದರೆ ಅದರ ಹೊಟ್ಟೆ ಒಳಗಡೆ ಗಟ್ಟಿ ಆಗ್ಬಿಡುತ್ತೆ. ಆವಾಗ ಇಲಿ ಸತ್ತೋಗುತ್ತೆ. ನೀರು ಕುಡಿದ್ರೂ ಕೂಡ ಅದು ಉಳಿಯೋ ಚಾನ್ಸಸ್ಸು ತುಂಬ ಕಡಿಮೆ. ಇದನ್ನು ಮಾಡಿ ಬೇಕಾದರೆ ಟ್ರೈ ಮಾಡಿ. ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಚೂರು ಕೂಡ ಬಿಸ್ಕೆಟ್ ಕಾಣಬಾರ್ದು. ಆ ಥರ ಮಿಕ್ಸ್ ಮಾಡಿಬಿಡಬೇಕು. ಇದನ್ನು ನಿಮ್ಮ ಮನೆ ಹತ್ರ ಎಲ್ಲ ಬರುತ್ತೋ ಅಲ್ಲಿ ಇಟ್ಟರೆ ತಿನ್ನುತ್ತೆ. ಇದೇ ತೆಂಗಿನ ಚಿಪ್ಪಲ್ಲೇ ಹಾಗೆ ಇಟ್ಬಿಡಬೇಕು. ಇವಾಗ ಎರಡನೇ ಟಿಪ್ ನೋಡೋಣ. ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಇದು 650 mg ಟ್ಯಾಬ್ಲೆಟ್. ಇದು ನಿಮ್ಮ ಮನೇಲಿ 500 mg ಇದ್ರೂ ತೊಗೋಬೋದು, ಇಲ್ಲ 1000 mg ಇದ್ರೂ ಕೂಡ ತೊಗೋಬೋದು. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕು. ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದು ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ಹುರ್ಕೊಂಡು ಆದಮೇಲೆ ಮತ್ತು ಒಂದು ತೆಂಗಿನ ಚಿಪ್ಪು ತೊಗೊಂಡಿದ್ದೀನಿ. ಈ ಏನು ಗೋಧಿ ಹಿಟ್ಟನ್ನು ನಾನು ಹುರಿದು ಇಟ್ಕೊಂಡಿದ್ದೀನಲ್ಲ, ಆ ಹಿಟ್ಟನ್ನ ಈ ಚಿಪ್ಪು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ, ತೆಂಗಿನ ಚಿಪ್ಪು ಒಳಗಡೆ. ಅದಕ್ಕೆ ನಾನು ಒಂದು 4ರಿಂದ 5 ಟ್ಯಾಬ್ಲೆಟ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೈಸಾಗಿ ಪುಡಿ ಮಾಡಿ ಹಾಕ್ಕೋಬೇಕು. ನೀವು ಅಕ್ಕಿ ಹಿಟ್ಟು ಇದ್ರೂ ಕೂಡ ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ರಂಗೋಲಿ ಥರ ಕೂಡ ಹಾಕ್ಕೋಬೋದು, ಲೈನ್ ಹಾಕ್ಕೋಬೋದು. ಎಲ್ಲಿ ನಿಮಗೆ ಮನೆ ಹತ್ತಿರ ಬರುತ್ತೋ ಅಲ್ಲಿ ಲೈನ್ ಹಾಕಿ ಬಿಟ್ಟರೂ ಕೂಡ ನಿಮಗೆ ಒಂದು ಇಲಿ ಕೂಡ ಬರಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಟ್ಯಾಬ್ಲೆಟ್ ಏನು ಹಾಕ್ಕೊಂಡಿದ್ದೀವಿ ಅದೆಲ್ಲ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು. ಇದನ್ನು ತಿನ್ನೋದ್ರಿಂದ ಕೂಡ ನಿಮ್ಮ ಮನೆ ಹತ್ತಿರ ಎಲ್ಲಿಯೂ ಕೂಡ ಇಲಿ ಕಾಣಿಸ್ಕೊಳ್ಳಲ್ಲ, ಮತ್ತು ಇದನ್ನು ತಿಂದರೂ ಕೂಡ ಸತ್ತೋಗುತ್ತೆ ಇಲಿ. ಇವಾಗ ಒಂದು ಪೇಪರ್ ತೊಗೊಂಡಿದ್ದೀನಿ. ಚಿಕ್ಕದಾಗಿ 2 ಪೇಪರ್ ತೊಗೊಂಡಿದ್ದೀನಿ. ಈ ಪೇಪರಿಗೆ ನಾನು ಸ್ವಲ್ಪ ಹಾಕಿಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಇಟ್ಬಿಡಬೇಕು. ಎಲ್ಲಿ ಇಲಿಗಳು ನಿಮಗೆ ಓಡಾಡ್ತಿರುತ್ತೋ ಅಲ್ಲಿ ಇಟ್ಬಿಟ್ರೆ ಖಂಡಿತವಾಗ್ಲೂ ಬರಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮತ್ತು ಉಳಿದಿರೋದನ್ನ ಹಾಗೆ ತೆಂಗಿನ ಚಿಪ್ಪಲ್ಲೇ ಇಟ್ಕೊಳ್ತಾ ಇದ್ದೀನಿ. ಮತ್ತೊಂದು ಟಿಪ್ಸ್ ನೋಡೋಣ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 6ರಿಂದ 7 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಷ್ ಮಾಡ್ಕೋಬೇಕು. ಚೆನ್ನಾಗಿ ಕುಟ್ಬಿಟ್ಟು ತೊಗೋಬೇಕು. ಚೆನ್ನಾಗಿ ಕುಟ್ಕೋಬೇಕು. ನೀಟಾಗಿ ಕುಟ್ಕೊಂಡು ಆದಮೇಲೆ ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕ್ರಷ್ ಮಾಡ್ಕೊಂಡು ಆಗಿದೆ. ಈ ಥರ ಮಾಡ್ಕೋಬೇಕು. ಚೆನ್ನಾಗಿ ಕುಟ್ಕೊಂಡು ಆದಮೇಲೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ನಾನು
ಬೆಳ್ಳುಳ್ಳಿನ ಕುಟ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಪುಡಿ ಉಪ್ಪಾದರೂ ಹಾಕೋಬೋದು, ಕಲ್ಲುಪ್ಪಾದರೂ ಹಾಕೋಬೋದು. ಈ ಗ್ಲಾಸಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸು ಫುಲ್ಲು ನೀರು ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ನೋಡಿ, ನಾನು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಈ ನೀರು ನಾನು ಏನು 1 ಗ್ಲಾಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ 1/4 ಗ್ಲಾಸ್ ಆಗಬೇಕು ನೀರು. ನೀಟಾಗಿ ಕುದಿ ಬರಬೇಕು. ಚೆನ್ನಾಗಿ ಅದು ಬೆಳ್ಳುಳ್ಳಿ ಇದು ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ಇವಾಗ ನೋಡಿ ಕುದಿಸ್ಕೊಂಡು ಆಗಿದೆ. ಮತ್ತೆ ತಿರುಗಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಸೋದಿಸ್ಕೊಳ್ತಾ ಇದ್ದೀನಿ. ನೀರನ್ನ ಸೋದಿಸ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ನೀರಾಗಿದೆ ಅಂತ. 1/4 ಗ್ಲಾಸಷ್ಟು ನೀರಾಗಿದೆ. ಇದಕ್ಕೆ ಬರೀ ನೀರೇ ಅಲ್ಲ, ಮತ್ತೆ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಇದು ಸ್ವಲ್ಪ ತಣ್ಣಗಾಗಲಿ ನೀರು. ತಣ್ಣಗಾದಮೇಲೆ ಮತ್ತೆ ಆ ನೀರಿಗೆ ಇವಾಗ ತಣ್ಣಗಾಗಿದೆ ನೀರು. ಇದಕ್ಕೆ ನಾವು ಮನೆ ಒರೆಸುವ ಲಿಕ್ವಿಡ್ ಏನಿರುತ್ತೆ, ಲೈಝೋಲ್ ಆದರೂ ಹಾಕೋಬೋದು. ಇಲ್ಲ ನಾನು ನಮ್ಮ ಮನೇಲಿ ಏನು ಯೂಸ್ ಮಾಡ್ತೀನಿ ಪ್ರಿಸ್ಟೋ ಅಂತ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನು ಈ ಲಿಕ್ವಿಡ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಈ ಲಿಕ್ವಿಡ್ ಇಲ್ಲ ಅಂದರೆ ಮನೇಲಿ ಡೆಟೈಲ್ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು. ಡೆಟೈಲ್ನ 3 ಟೇಬಲ್ ಸ್ಪೂನು ಡೆಟೈಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಪ್ರೇ ಬಾಟ್ಲ್ ತೊಗೊಳ್ತಾ ಇದ್ದೀನಿ. ಸ್ಪ್ರೇ ಬಾಟ್ಲ್ ಇಲ್ಲ ಅಂದರೆ ಈ ಥರ ಬಾಟ್ಲು ತೊಗೊಂಡು ಮುಚ್ಚಳನ ಚೆನ್ನಾಗಿ ಹೋಲ್ಸ್ ಮಾಡ್ಕೋಬೇಕು. ಈಗ ಏನು ಸ್ಪ್ರೇ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಈ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಮುಚ್ಚಳನ ನಾನು ಹೋಲ್ಸ್ ಮಾಡಿದ್ದೀನಿ. 5-6 ಹೋಲ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲಿ ಇಲಿಗಳು ಬರುತ್ತೋ ಅಲ್ಲಿ ಈ ಲಿಕ್ವಿಡ್ನ ನೀವು ಹಾಕಿದ್ರೆ ಇಲಿಗಳು ಖಂಡಿತವಾಗ್ಲೂ ಬರಲ್ಲ. ಮತ್ತು ಸೊಳ್ಳೆ, ನೊಣಗಳು ಮತ್ತು ಇರುವೆಗಳು ಕೂಡ ಬರಲ್ಲ. ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.